ಗೆಳೆಯರೇ, ಈ ದಿವಸ ಕರ್ನಾಟಕ ಸರ್ಕಾರ ಭಾಳ ಮುಖ್ಯವಾಗಿ ಮೈಸೂರು ಜಿಲ್ಲಾಡಳಿತ ನಮ್ಮ ಈ ನಾಡು ಕಂಡಂಥ, ದೇಶ ಕಂಡಂಥ, ವಿಶ್ವದಲ್ಲಿಯೇ ಅಪರೂಪದ ವಚನಗಳನ್ನು ನೀಡಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥ ಅಂಬಿಗರ ಚೌಡಯ್ಯನವರ ನೆನಪಿನೋತ್ಸವವನ್ನು ಆಚರಣೆ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಒಂದು ಸಂತೋಷ ಸಂಗತಿ ಅಂತಂದರೆ, ಈ ಜಿಲ್ಲಾಡಳಿತ ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಈ ದಿವಸ ಮಾಡಿದೆ. ನನಗೆ ಭಾರಿ ಖುಷಿ ಆಯಿತು. ಚೌಡಯ್ಯನವರ ಬಗ್ಗೆ ಅವರ ವಚನವನ್ನು ಹೇಳುವುದರ ಮೂಲಕ, ಅಭ್ಯಾಸ ಮಾಡಿಸೋದ್ರ ಮೂಲಕ, ಮತ್ತು ಪ್ರಬಂಧವನ್ನು ರಚನೆ ಮಾಡುವುದರ ಮೂಲಕ ಭಾಳ ಮುಖ್ಯವಾಗಿ ಮಕ್ಕಳಿಗೆ ನಾವು ಈ ಅರಿವನ್ನು ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಬಸವಣ್ಣನವರು ಈ ಅಂಬಿಗರ ಚೌಡಯ್ಯನವರ ದಾರ್ಷ್ಟಿಕತನವನ್ನು ಮತ್ತು ಹೆಮ್ಮೆಯ ಬದುಕನ್ನು ಕಂಡದ್ದನ್ನು ನೋಡಿ ಒಂದು ರೀತಿ ರಾಯಭಾರಿಯಾಗಿ ತೆಗೆದುಕೊಂಡಿದ್ದರಂತೆ. ಮೊದಲು ನೀನು ಹೇಳಪ್ಪ, ಆಮೇಲೆ ನಾನು ಮಾತಾಡ್ತೀನಿ ಅಂಥೇಳಿ ಅವರಿಗೆ ಮೊದಲು ಅವಕಾಶವನ್ನು ಕೊಟ್ಟು, ಅಷ್ಟು ಕಟ್ಟುನಿಟ್ಟಿನ ಶಿಸ್ತಿನ ಸಿಪಾಯಿ ಇದ್ದಾಗಿದ್ದರು ಅವ್ರ ಜೊತೆಯಲ್ಲಿ. ಅದನ್ನು ಯಾರೂ ಮಾತಾಡಲಿಲ್ಲ. ಒಂದು ಹಿರಿಮೆ ಅದು. ಈ ನಮ್ಮ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸೇರುವ ಮುಂಚೆ ಬೆಂಗಳೂರಿಗೆ ಒಮ್ಮೆ ಬಂದಿರ್ತಾರೆ. ಬೆಂಗಳೂರಿನಲ್ಲಿ ಚೌಡಯ್ಯನವರ ವಚನಗಳನ್ನು ಮತ್ತು ಇನ್ನೂ ಹಲವು ವಚನಕಾರರನ್ನು ಗಾಯನವನ್ನು ಮಾಡ್ತಾಯಿರ್ತಾರೆ. ಇದು ಯಾರು ಬರೆದಿರೋದು, ಯಾವುದಿದು ಅವ್ರು ಕೇಳಿವೇ ಅವರಿಗೆ ಒಂದು ರೀತಿ ರೋಮಾಂಚನ ಆಗೋಗುತ್ತೆ. ಆಮೇಲೆ ಅದು ಯಾರೋ ಅದನ್ನು ಆಂಗ್ಲ ಭಾಷೆಗೆ ಭಾಷಾಂತರವನ್ನು ಮಾಡಿ ಇದರ ಅರ್ಥ ಹೀಗೆ ಅಂತ ಕೊಟ್ಟಾಗ ಅವರೊಂದು ಮಾತು ಹೇಳ್ತಾರೆ, ಅಂಬೇಡ್ಕರ್ ಅವರು. ಬಹುಶಃ ನಾನು ಬೌದ್ಧ ಧರ್ಮ ಸೇರುವ ಮುಂಚೆ ನನಗೆ ವಚನ ಸಾಹಿತ್ಯ, ವಚನ ಧರ್ಮ ಗೊತ್ತಾಗಿದ್ದರೆ ಈ ಬಸವ ಧರ್ಮವನ್ನು ಸೇರ್ತಾ ಇದ್ದೆ ಅಂತ ಧೈರ್ಯವಾಗಿ ಹೇಳ್ತಾರೆ ಆ ಸಂದರ್ಭದಲ್ಲಿ. ಅಂಥ ಅಪರೂಪದ ವಚನಕಾರರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಒಂದು ದುರಂತ ಅಂದರೆ, ನಾನು ವೈಯಕ್ತಿಕವಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅಂಬಿಗರ ಚೌಡಯ್ಯ ಇರ್ಬೋದು, ಬಸವಣ್ಣ ನೋಡಿ, ಬಸವಣ್ಣನವರು ಮೂಲತಃ ಅವರು ಹುಟ್ಟು ಬ್ರಾಹ್ಮಣರು. ಒಬ್ಬರು ಬ್ರಾಹ್ಮಣನೂ ಅವ್ರನ್ನ ನೆನ್ಕೊಳ್ತಾ ಇಲ್ಲ. ವಿಶ್ವಕ್ಕೆ ಆದರ್ಶವನ್ನು ನೀಡಿದಂಥವ್ರು ಅಂಬಿಗರ ಚೌಡಯ್ಯನವರು ಅಷ್ಟೇ. ಇವ್ರನ್ನ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಯಾವುದೊಂದು ಜಾತಿಗೆ, ಯಾವುದೊಂದು ಜನಾಂಗಕ್ಕೆ ಸೀಮಿತವನ್ನು ಮಾಡ್ತಾಯಿದ್ವಿ. ಹಾಗಾಗಬಾರ್ದು. ಇವರು ವಿಶ್ವಮಾನವರು ಅಂಬಿಗರ ಚೌಡಯ್ಯನವರು. ನಾವೆಲ್ಲ ಸೇರಿ ಜಾತ್ಯತೀತವಾಗಿ ಇಡೀ ರಾಷ್ಟ್ರ ಅವರನ್ನು ನೆನೆತು ಅವರ ಆದರ್ಶವನ್ನು ಮುಂದಿನ ಪೀಳಿಗೆಗೆ ನೀಡುವಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಇದು ಯಾರೋ ಸೇರ್ಕೊಳ್ಳೋದು, ಯಾರೋ ಕಾರ್ಯಕ್ರಮ ಮಾಡೋದು, ಈಗ ಆಗಬಾರ್ದು. ಎಲ್ಲರನ್ನೂ ಸೇರಿಸಿ ಭಾಳ ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳನ್ನು ಅರಿವು ಮೂಡಿಸುವಂಥ ಕೆಲಸವನ್ನು ಅಂಬಿಗರ ಚೌಡಯ್ಯನವರು ವಚನಗಳು ತುಂಬ ಅಪರೂಪದ ವಚನಗಳವು. ವಿದ್ಯಾರ್ಥಿಗಳಲ್ಲಿ ಒಂದೊಂದು ವಚನವು 1000 ಪುಟಗಳಷ್ಟು ಬರೆಯುವಷ್ಟು ಯೋಗ್ಯತೆಯನ್ನು ಪಡೆದಿರುವಂಥ ವಚನಗಳವು. ಅವನ್ನ ವಿದ್ಯಾರ್ಥಿಗಳಿಗೆ ಬಯಾಟ್ ಮಾಡಿ ಅವ್ರಿಗೆ ಕಂಠಪಾಠವನ್ನು ಮಾಡಿ ನಿತ್ಯ ನಿರಂತರವಾಗಿ ಪಡಿಸುವಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ರಿಗೂ ಅಂಬಿಗರ ಚೌಡಯ್ಯನವರ ಈ ದಿವಸದಂದು ಎಲ್ಲರಿಗೂ ಅವರಿಗೆ ಶುಭಾಶಯವನ್ನು ಕೋರ್ತಾ, ಅವರು ಎಲ್ಲರೂ ಆದರ್ಶವನ್ನು ಪಾಲಿಸೋಣ, ಜಾತಿಯ ಬೀಜವನ್ನು ಬಿತ್ತುವುದನ್ನು ಬಿಟ್ಟು ಈ ಅಂಬಿಗರ ಚೌಡಯ್ಯನವರಂಥ ಅಪರೂಪದ ವಚನಗಳನ್ನು ಸಾರುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕೆಲಸ ಇದೆ, ಆಗಬೇಕು. ಯಾರು ಮಾಡ್ತಾ ಇಲ್ವಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಜಾತಿಯವರು ಯಾರಿದ್ದಾರೋ ಅವರು ಯಾರೋ, ಈಗ ನೋಡಿ, ಈಗ ಬಸವಣ್ಣನ ಜಾತಿ ಅಲ್ಲ ಅದು, ಒಂದು ಜಾತಿ ಆಗೋಗ್ಬಿಡುತ್ತಲ್ಲ ಅದು. ಇದು ದುರಂತ. ಇದು ಈ ಅಂಬಿಗರ ಚೌಡಯ್ಯ ಎಲ್ಲೋ ಬೆಸ್ತರು ಇದರಿಂದ ಬಂದವರು, ಆ ಜನಾಂಗದಿಂದ ಬಂದ ಕಾರಣಕ್ಕೇನೋ ಅವರು ಅಷ್ಟೊಂದು ಇದನ್ನು ಆಗ್ತಾಯಿಲ್ಲ. ಅವ್ರಿಗೆ ಹೆಚ್ಚು ಪ್ರಚಾರ ಕೊಡಬೇಕಾಗಿದೆ. ಪ್ರಚಾರ ಅಂತಲ್ಲ, ಅವರ ವಚನಗಳಿಗೆ ಆದರ್ಶದ ವಚನಗಳು, ಅವೆಲ್ಲವನ್ನು ಮನುಷ್ಯರಿಗೆ ತಿಳುವಳಿಕೆ ನೀಡುವಂಥ ವಚನಗಳು, ಅವನ್ನು ಎಲ್ಲರಿಗೂ ಗೊತ್ತಾಗುವಂಥ ಕೆಲಸವನ್ನು ಸರ್ಕಾರ ನಾವೆಲ್ಲ ಮಾಡಬೇಕಾಗಿದೆ. ಸಾಹಿತ್ಯ ಪರಿಷತ್ತು ಈ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ಅವರ ಒಂದು ಜಯಂತಿ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕಾಂಪಿಟೇಷನನ್ನು, ಅವರಿಗೆ ಈ ವಚನದ ಬಗ್ಗೆ ಹೆಚ್ಚು ಅರಿವು ಮೂಡಿಸುವಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ತು ಮಾಡುತ್ತೆ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ.